ನಮಸ್ಕಾರ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಈ ವಿಡಿಯೋ ಮಾಡೋದು ಉದ್ದೇಶ, ಏನು ದುರಂತ, ಏನು ಕರ್ಮ ನಮಗೆ ಮೈಸೂರವ್ರಿಗೆ, ಇದು ಯಾವ ಗ್ರಾಚಾರ ನಮಗೆ ತಟ್ಟಿದೆ. ಮೈಸೂರಿಗೆ ರಿವರ್ಸ್ ಗೇರ್ ಬಿದ್ದುಬಿಟ್ಟಿದೆ. ಈಗ ಏನು ವಿಚಾರ ಅಂತ ಹೇಳಿದ್ರೆ, ನಮ್ಮ ಮೈಸೂರು ಏನು ಗುಡ್ ಶೆಡ್ ಇದೆ, ಮೈಸೂರದು ಗುಡ್ ಶೆಡ್, ರೈಲ್ವೆ ಗುಡ್ ಶೆಡ್ ಏನಿದೆ, ಅದು ರಾಜನ ಕಾಲದ್ದು, ಬ್ರಿಟಿಷ್ ಕಾಲದಿಂದ ಅದು ನಡೀತಾ ಇದೆ. ನಾಲ್ವಡಿ ಕೃಷ್ಣರಾಜ ಸಾಹೇಬರು ಅದು ಬ್ರಿಟಿಷ್ ಕಾಲದಲ್ಲಿ ಅದು ತಂದಿದ್ದು ಗುಡ್ ಶೆಡ್. ಆ ಗುಡ್ ಶೆಡ್ ಇವಾಗ ಮಂಡ್ಯಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂತೆ. ಇದು ಬೇಕಾಗಿತ್ತಾ? ಇದು ಯಾವ ಗ್ರಾಚಾರ? ಆ ಗುಡ್ ಶೆಡ್ಡಲ್ಲಿ ಸುಮಾರು 10,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಡ್ರೈವರ್ಸ್, ಕ್ಲೀನರ್ಸ್, ಹೆಲ್ಪರ್ಸು, ಲೋಡರ್ಸು, ಅನ್ಲೋಡರ್ಸು, ಎಲೆಕ್ಟ್ರಿಷಿಯನ್ಸು, ಈ ಮೆಕ್ಯಾನಿಕ್ಗಳು, ಅದು ಯಾರ್ಯಾರೋ ಸುಮಾರು ಜನ, ಡೀಲರ್ಸ್ಗಳು ಎಲ್ಲ ಒಂದು 10,000 ಜನ ಕುಟುಂಬ ಸೇರಿಸಿದ್ರೆ ಲಕ್ಷಾನ್ ಜನ ಆಗ್ಬಿಡ್ತಾರೆ. ಲಕ್ಷಾನ್ ಜನ ಹೊಟ್ಟೆ ಮೇಲೆ ಹೊಡಿತೀರಾ? ಉದ್ದೇಶ ಏನಂತ ಕೇಳಿದ್ರೆ ಒಂಥರ ಒಂದು ಸಿಲ್ಲಿ ರೀಸನ್ ಇದು ಉದ್ದೇಶ. ಒಂದೇ ಭಾರತ್ ಟ್ರೈನ್ ನಿಲ್ಸಕ್ಕೋಸ್ಕರ 10,000 ಜನ ಹೊಟ್ಟೆ ಮೇಲೆ ಹೊಡಿತೀರಾ? ಸೋಮಣ್ಣ ಅವರೇ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ, ದಯವಿಟ್ಟು ಈ ನಿರ್ಧಾರ ವಾಪಸ್ ತಗೋಬೇಕು. ನಾನು ನಮ್ಮ ಮೈಸೂರಿನ ಲೋಕಸಭಾ ಸದಸ್ಯರು, ಮೈಸೂರಿನ MP ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಹೇಬ್ರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಇದೇನು ನಮ್ಮ ಮೈಸೂರು ಗುಡ್ ಶೆಡ್ ಅದು ಮಂಡ್ಯಕ್ಕೆ ಶಿಫ್ಟ್ ಆಗ್ಬೇಕಂತ ಒಡೆಯರ್ ಸಾಹೇಬ್ರು ತಾವು ಕೂಡ ಒಪ್ಪಿಗೆ ಕೊಟ್ಟಿದ್ದೀರಾ. ಈ ಒಪ್ಪಿಗೆ ವಾಪಸ್ ತಗೋಬೇಕು. ಯಾಕಂದ್ರೆ ನಿಮ್ಮಲ್ಲಿ ನಾವು ಅಭಿವೃದ್ಧಿ ನೋಡ್ತಾ ಇದ್ದೀವಿ. ಈ ನಮ್ಮ ರಿಂಗ್ ರೋಡಲ್ಲಿ ಬ್ರಿಡ್ಜ್ ಹಾಕಿಸ್ತಾ ಇದ್ದೀರಾ. ಒಂದು ಒಳ್ಳೆ ಕೆಲಸ ಕಾರ್ಯಗಳು ನೋಡ್ತಾ ಇದ್ದೀವಿ ನಾವು. ಒಡೆಯರ್ ಸಾಹೇಬ್ರು ಒಳ್ಳೆ ಕೆಲಸ ಮಾಡ್ತಾರಂತ. ಈ ಥರ ಮೈಸೂರಿಗೆ ರಿವರ್ಸ್ ಗೇರ್ ಆಗ್ಬಿಟ್ಟು ಒಂದು 50 ವರ್ಷ 70 ವರ್ಷ ಹಿಂದ್ಗಡೆ ತಗೊಂಡೋಗ್ಬಿಟ್ರೆ ಇದು ಯಾವ ಕಾರಣಕ್ಕೂ ಮೈಸೂರು ಅಭಿವೃದ್ಧಿ ಆಗಲ್ಲ. ಮೈಸೂರಲ್ಲಿ ಬೇಕಾದ್ರೆ ಇನ್ನೊಂದು ರೈಲ್ವೆ ಸ್ಟೇಷನ್ ತಗೊಬನ್ನಿ, ಇವತ್ತಿಲ್ಲ ಅಂದರೆ ಒಂದು 30 ವರ್ಷ 40 ವರ್ಷ ಬಿಟ್ಟು ಒಂದು ರೈಲ್ವೆ ಸ್ಟೇಷನ್ ತರಲೇಬೇಕು ಮೈಸೂರಿಗೆ. ಈಗಲೇ ತಗೊಂಡು ಬನ್ನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಆಡಿ, ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಒಂದು ಮಾತುಕತೆ ಆಡಿ ಒಂದು ರೈಲ್ವೆ ಸ್ಟೇಷನ್ ತಗೊಬನ್ನಿ ಮೈಸೂರಿಗೆ. ಆ ಗುಡ್ ಶೆಡ್ ಎಲ್ಲೈತೆ ಅಲ್ಲೇ ಇರಲಿ. ಆ ಗುಡ್ ಶೆಡ್ ಮಂಡ್ಯಕ್ಕೆ ಶಿಫ್ಟ್ ಆಗಂಗಿಲ್ಲ. ನಮ್ಮ MLA ಸಾಹೇಬರು ಶ್ರೀ ತನ್ವೀರ್ ಸೇಠ್ ಸಾಹೇಬರು ಏನು 8 ದಿವಸ ಟೈಮ್ ಹೇಳಿದ್ದಾರೆ. ಅದೇ ರೀತಿ ಹೋರಾಟಗಳು ಏನು ಮಾಡಂಗಿಲ್ಲ. 8 ದಿವಸ ತಾಳ್ಮೆಯಿಂದ ಇರಬೇಕು. ಆಮೇಲೆ ಅವ್ರು ಏನಾದ್ರು ಸೆಂಟ್ರಲ್ ಗೌರ್ಮೆಂಟಿಂದ ಮಂಡ್ಯಗೆ ಗುಡ್ ಶೆಡ್ ಶಿಫ್ಟ್ ಮಾಡಲೇಬೇಕಂತ ಹೇಳಿದ್ರೆ ಉಗ್ರ ಹೋರಾಟನೇ ಇಳಿಯವ ಅಂತ ಹೇಳಿದ್ದಾರೆ ನಮ್ಮ ಶಾಸಕರು, ಮತ್ತು ಲಕ್ಷ್ಮಣ್ ಸಾಹೇಬರು, ಮತ್ತು ಶಾಹಿದ್ ಅಣ್ಣ ಅವರು. ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ. ಕೈ ಜೋಡಿಸ್ತೀವಿ. ನಾವು ಉಗ್ರ ಹೋರಾಟಕ್ಕೆ ಇಳಿಬೇಕಾಗುತ್ತೆ.